ಹಾಯ್! ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಸ್ವಾಗತ. ನನ್ನ ಹೆಸರು ರಮೇಶ್. ಆ, ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯೊಳಗ ಅತಿ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ತಿಳ್ಕೊತ ಹೋಗೋಣಂತ. ನಾನು ಒಂದಿಷ್ಟು ಚಿತ್ರಗಳನ್ನ ತೋರಿಸ್ತಾ ಹೋಗ್ತೀನಿ. ಅವುಗಳನ್ನ ನೋಡ್ರಿ. ಸಾಮಾನ್ಯವಾಗಿ ಈ ಹೊಸ ವರ್ಷ ಯಾವ್ದಾರ ಹಬ್ಬ ಬಂದ್ರ, ಈ ಅಂಗಡಿ ಮುಂಗಟ್ಟುಗಳ ಮುಂದ್ಗಡೆ ಅಥವಾ ಡ್ರೆಸ್ಸಸ್ ಅಂಗಡಿಗಳ ಮುಂದ್ಗಡೆ ಅದಕ್ಕಿಂತ ಇಂಪಾರ್ಟೆಂಟ್ ಅಂತಂದ್ರೆ ಈಗ ಆನ್‌ಲೈನ್ ಶಾಪಿಂಗ್ ಜಾಸ್ತಿ ಇದೆ ಕೊರೋನಾ ಟೈಮ್. ಹೌದಲ್ವಾ? ಅದರ ಸಲ್ಯಾಗ ಈ ಫ್ಲಿಪ್‌ಕಾರ್ಟು, ಅಮೆಜಾನ್ ಇಂಥ ಕಂಪ್ನಿಗಳಲ್ಲಿ ಅವುಗಳಲ್ಲಿ ಏನ್ರ ನಾವು ತಗೋಬೇಕಾಯ್ತ 20% ಡಿಸ್ಕೌಂಟು. ಅಂದ್ರೆ ವರ್ಷ ಬಂದ್ರ, ಯಾವ್ದಾರ ಹಬ್ಬ ಬಂದ್ರ ಅವಾಗೇನ್ ಮಾಡ್ತಾರೆ 20% ಡಿಸ್ಕೌಂಟ್, 30% ಡಿಸ್ಕೌಂಟ್ ಈ ರೀತಿ ಸಿಂಬಲ್‌ಗಳನ್ನ ಹಾಕಿದ್ದು ನೋಡಿರ್ತೀರಲ್ಲ ನೀವು? ಹೌದಿಲ್ಲ? ಈ ರೀತಿ ಸಿಂಬಲ್‌ಗಳನ್ನ ಹಾಕಿರ್ತಾರ. ಅದೇ ತರ ಆ, ನಿಮ್ಮ ಗಣಿತದ ಒಂದಿಷ್ಟು ಬುಕ್ಸ್‌ಗಳಲ್ಲಿ ಈ ರೀತಿ ವೃತ್ತದೊಳಗ 40%, 30%, 10%, 20% ಈ ರೀತಿ ಭಾಗಗಳನ್ನಾಗಿ ಈ ಭಾಗ ಇಷ್ಟು ಪರ್ಸೆಂಟೇಜ್ ಐತಿ. ಈ ರೀತಿ ಚಿತ್ರಗಳನ್ನ ನೋಡಿರ್ತೀರಿ ನೀವು. ಹೌದಿಲ್ಲ? ಅದೇ ತರ ಒಂದಿಷ್ಟು ಕಡೆ ಏನಿರ್ತೈತಿ ಅಂದ್ರ 100ಕ್ಕೆ 100% ಆಫರ್ ಅಂತಕೆ ಇದ್ದಿರ್ತೈತಿ. 100% ಆಫರ್, 500 ಅಂತ ಇರ್ತೈತಿ. 100% ಹೀಗೆ ರೀತಿ ಯಾಕೆ ಹಾಕಿರ್ತಾರ? ಅಂದ್ರೆ 100 ಈ ಸಿಂಬಲ್‌ನ ಯಾಕೆ ಹಾಕಿರ್ತಾರ? ಹೌದು. ಈ ರೀತಿ ಯಾಕೆ ಹಾಕಿರ್ತಾರ ಅಂತ ಯೋಚನೆ ಮಾಡಕತ್ತೀರಿ? ಅಂದ್ರೆ ಇದರಿಂದ ಏನ್ ಮಹತ್ವ? ಇದು 80% ಅಂದ್ರೆ ಇದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರ? ಈ ರೀತಿ ಪರ್ಸೆಂಟೇಜ್ ಚಿಹ್ನೆ ಏನ್ ಇರ್ತದಲ್ಲ, ಇದನ್ನ ಏನಂತ ಕರಿತೇವೆ ನಾವು? ಶೇಕಡಾ ಅಂತ ಹೇಗೆ ಕರಿತೇವೆ. ಶೇಕಡಾ ಅಥವಾ ಪರ್ಸೆಂಟೇಜ್ ಅಂತ ಹೇಗೆ ಕರಿತೇವೆ. ಏನು? ಶೇಕಡಾ ಅಥವಾ ಪರ್ಸೆಂಟೇಜ್ ಅಂತ ಹೇಗೆ ಕರಿತೇವೆ. ಹಾಗಾದ್ರ ಇಂದಿನ ತರಗತಿಯೊಳಗೆ ಏನ್ ಮಾಡೋಣ ನಾವು? ಶೇಕಡಾ ಅಂದ್ರೆ ಏನು? ಶೇಕಡಾದ ಬಗ್ಗೆ ನಿಮ್ಗೆ ಯಾವ್ಯಾವ ರೀತಿ ಪ್ರಶ್ನೆಗಳು ಬರ್ತಾವು? ಮತ್ತು ಅದರ ಅನ್ವಯಗಳು ಯಾವುವು? ಶೇಕಡಾವನ್ನ ಬೇರೆ ಬೇರೆ ಯಾವ ರೀತಿ ಅನ್ವಯ ಮಾಡ್ಬೋದು? ಫಾರ್ ಎಕ್ಸಾಂಪಲ್ ಶೇಕಡಾವನ್ನ ಭಿನ್ನ ರಾಶಿಗೆ ಯಾವ ಬದಲಾಯಿಸಬಹುದು? ಭಿನ್ನ ರಾಶಿಗೆ ಬದಲಾಯಿಸಿದ ಸಂಖ್ಯೆಗಳನ್ನು ಶೇಕಡಾಕ್ಕೆ ಯಾವ ರೀತಿ ಬದಲಾಯಿಸಬಹುದು? ಅದೇ ರೀತಿ ಶೇಕಡಾ ಸಂಖ್ಯೆಗಳನ್ನ ದಶಮಾಂಶಕ್ಕೆ ಯಾವ ರೀತಿ ಬದಲಾಯಿಸಬಹುದು? ಅನ್ನೋದನ್ನ ಇಂದಿನ ತರಗತಿಯೊಳಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಹಾಗಾದ್ರ ಮೊದಲನೇದಾಗಿ ಶೇಕಡಾ ಅಂದ್ರೆ ಏನು ಅಂತ ಹೇಗೆ ನೋಡೋಣ. ಶೇಕಡಾ ಅಂದ್ರೆ ಏನಂದ್ರ ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಬಿಡ್ರಿ. ಶೇಕಡಾ ಅಂದ್ರ 100ಕ್ಕೆ ಇಂತಿಷ್ಟು ಭಾಗ. ಏನು? 100ಕ್ಕೆ ಇಂತಿಷ್ಟು ಭಾಗ. ಅಂದ್ರ ನಿಮ್ ಕಡೆ ₹100 ಐತಿ ಅಂತಂದ್ರ ಇದನ್ನ ಏನಂತ ಕರಿತೀವಿ? ₹100 ಐತಿ. ಇದು ಟೋಟಲ್ ಅಮೌಂಟ್. ಇದನ್ನೇನು 100% ಅಥವಾ ₹100 ಅಂತೆ. ಅಂದ್ರ 100ಕ್ಕೆ ಇಂತಿಷ್ಟು ₹100 ಐತಿ. 100 ಒಳಗ್ ನನಗ್ ಏನ್ ಮಾಡ್ತೀರಿ ನೀವು? ₹20 ಕೊಟ್ಬಿಡ್ತೀರಿ. ಏನು? ₹20 ಕೊಟ್ಬಿಡ್ತೀರಿ. ₹20 ಕೊಡ್ತೀರಿ ಅಂದ್ರೆ ಏನು? ನನಗೆ 20% ಕೊಡ್ತೀರಿ ಅಂತ ಹೇಗೆ ಅರ್ಥ. 100ಕ್ಕೆ ಒಂದು ಇಷ್ಟಿಷ್ಟು ಭಾಗ ಅಂತ ಹೇಗೆ ಅರ್ಥ. ಅಂದ್ರೆ ಇನ್ನೊಂದು ಈ ಸರ್ಕಲ್ ಇದೆಯಲ್ಲ ಇದ್ ನೋಡ್ರಿ. ಈ ಸರ್ಕಲ್‌ನ ನಾವು 100% ಅಂತ ಹೇಗೆ ತಗೊಳೋಣ. ಅಂದ್ರೆ ಪೂರ್ತಿ ಹೋಲ್ ಸರ್ಕಲ್‌ನ ಏನಂತ ಕರಿತೀವಿ ನಾವು? 100% ಅಂತ ಹೇಗೆ ಕರಿಯಾಕತ್ತೀನಿ. ಇಷ್ಟು ಭಾಗವನ್ನ ಏನಂತ ಹೇಳಕತ್ತಾರ ಅವ್ರು? 40% ಐತಿ ಅಂತ ಹೇಳಕತ್ತಾರ. ಇಷ್ಟು ಭಾಗವನ್ನ ಏನು? 30% ಐತಿ. ಅದೇ ಇಷ್ಟು ಭಾಗವನ್ನ 10%, ಉಳಿದಂತ ಇಷ್ಟು ಭಾಗ 20% ಐತಿ ಅಂತ ಹೇಳಿ ಹೇಳಕತ್ತಾರ. ಆ ಇಷ್ಟುಗಳನ್ನ ಕೂಡಿಸ್ರಿ. 100 ಆಗುತ್ತಾ ಇಲ್ಲಿ ನೋಡ್ರಿ. 40, 30, 20, 10 ಇವು ಎಷ್ಟುನ್ನು ನಾ ಕೂಡ್ಸೋನು. 0ಗೆ 0, 4 3 7, 7ರಾಗ 2 ಕೂಡಿಸಿದ್ರ 9, 9ರಾಗ 1 ಕೂಡಿಸಿದ್ರ 10. 100% ಆಯ್ತಿಲ್ಲ? ಅಂದ್ರ ಈ ವೃತ್ತವನ್ನ ನಾವು 100% ಅಂತ ಹೇಗೆ ತಗೊಂಡ್ರ ಇಷ್ಟೇ ಭಾಗ ಎಷ್ಟು ಅಂತ ಹೇಗೆ ಕ್ವೆಶ್ಚನ್ ಕೇಳೋದು. ಅವಾಗ ಏನಂತ ಕರಿತೇವೆ? 100ಕ್ಕೆ 40 ಭಾಗ. ಏನು? 100ಕ್ಕೆ 40% ಅಂತ ಹೇಗೆ ನಾವು ಅದನ್ನ ಕರಿತೀವಿ. ಹಾಗಾದ್ರ ಮೊದಲನೇದಾಗಿ ಏನ್ ಮಾಡೋಣ ನಾವು? ಶೇಕಡಾ ಅಂದ್ರೆ ಏನು ಅಂತ ಹೇಗೆ ತಿಳ್ಕೊಳಂತ. ಆ? ಏನಪ್ಪಾ ಶೇಕಡಾ ಅಂತ ಅಂದ್ರೆ ಶೇಕಡಾ ಎಂದರೆ ಪ್ರತಿಶತ ಅಂತ ಹೇಗೆ ಕರಿತೀವಿ. ಏನು? ಪ್ರತಿಶತ. ಪ್ರತಿಶತ ಅಂತಂದ್ರೆ ಏನಿಲ್ಲಿ? 100 ಅಂತ ಹೇಗೆ ಕರಿತೀವಿ ನಾವು. ಏನು? 100 ಅಂತ ಹೇಗೆ ಕರಿತೀವಿ. ಅಂದ್ರೆ ನೋಡ್ರಿಲ್ಲಿ 100ಕ್ಕೆ ಇಂತಿಷ್ಟು ಭಾಗ. ಏನು? 100ಕ್ಕೆ ಇಂತಿಷ್ಟು ಭಾಗ. ಅಂದ್ರ ಶೇಕಡಾ ಅಂದ್ರೆ 100 ಇತ್ತಂದ್ರ 100ಕ್ಕೆ ಒಂದಿಷ್ಟು ಭಾಗವನ್ನ ಅಂದ್ರ ನಿಮ್ ಹತ್ರ ಒಂದು ಚಾಕ್ ಪೆನ್ಸಿಲ್ ಇರ್ತದೆ. ಚಾಪೀಸ್ ಇರ್ತದೆ. ಆ ಚಾಪೀಸ್‌ನೊಳಗ ಅದನ್ನ ಪೂರ್ತಿಯನ್ನ ಏನಂತ ಕರಿತೀವಿ ನಾವು? 100% ಅಂತ ಹೇಗೆ ಕರಿತೀನಿ. ಅದ್ರಾಗ ಒಂದಿಷ್ಟು ಭಾಗವನ್ನು ಮುರ್ಕೋತೀನಿ. ಈ ಭಾಗ ಎಷ್ಟಪ್ಪಾ ಅಂತ ಹೇಗೆ ಕೇಳಿದ್ರ 100ಕ್ಕೆ ಇಷ್ಟು ಭಾಗ ಅಂತ ಹೇಗೆ ಕರಿಬೇಕು. ಅಂದ್ರ ಚಾಪೀಸನ್ನ 100% ಕರದ್ರ ಅದ್ರದೊಂದಿಷ್ಟು ಫಾರ್ ಎಕ್ಸಾಂಪಲ್ ಈ ಪೆನ್ನನ್ನ ನಾನು ಏನಂತ ಕರಿತೀನಿ? 100% ಅಂತ ಹೇಗೆ ಕರಿತೀನಿ. ಈ ಪೆನ್ನಿನ ಒಂದು ಟೋಪನ್ನ ತಗೋತೀನಿ. ಅಂದ್ರ ಇದು ಎಷ್ಟು ಭಾಗ ಕೊಟ್ನ್ಯಾ? ಇದು 100 ಅಂತ ತಗೊಂಡ್ರ ಇದನ್ನೊಂದು 20% ಅಂತ ಹೇಗೆ 20 ಭಾಗ ಅಂತ ಹೇಗೆ ತಗೊಂಡ್ ಅಂದ್ರೆ 20% ಏನು? 20% ಭಾಗ ಅಂತ ಹೇಗೆ ನಾವು ಕರಿತೀವಿ. ಅಂದ್ರೆ ಏನು? ಶೇಕಡಾ ಅಂದ್ರ 100ಕ್ಕೆ ಇಂತಿಷ್ಟು ಭಾಗ. ಏನು? 100ಕ್ಕೆ ಇಂತಿಷ್ಟು. ಅದನ್ನ 100% ಇತ್ತಂದ್ರ ಇಷ್ಟು ಪರ್ಸೆಂಟೇಜ್ ಡಿಸ್ಕೌಂಟ್ ಕೊಟ್ರ ಅಥವಾ ಇಷ್ಟು ಪರ್ಸೆಂಟೇಜ್ ಅಂತ ಹೇಗೆ ನಾವು ತಿಳ್ಕೊಬೇಕಾಗತ್ತೆ.
ಒಂದಿಷ್ಟು ಸಂಖ್ಯೆಗಳನ್ನು ನೋಡಿರ್ತೀರಿ ನೀವು. ಭಿನ್ನರಾಶಿಗಳ ಬಗ್ಗೆ ಗೊತ್ತೈತಿ ನಿಮ್ಗೆ. ಹೌದಿಲ್ಲ? ಯಾವುದೇ ಒಂದು ಪೂರ್ಣ ವಸ್ತುವಿನ ಒಂದಿಷ್ಟು ಭಾಗವನ್ನ ಏನಂತ ಕರಿತೇವೆ ನಾವು? ಭಿನ್ನರಾಶಿಗಳು ಅಂತ ಹೇಳಿ ಕರಿತೀವಿ. ಹೌದಿಲ್ಲ? ಹಾಗಾದ್ರೆ ಅಂಥವುಗಳನ್ನ ಶೇಕಡಾ ಕ್ರಮದೊಳಗೆ ಬಂದಾವೇನು? ಬರ್ತಿತ್ತಂದ್ರೆ ಅದನ್ನ ಯಾವ ರೀತಿ ನಾವು ಏನಂತ ಕರಿಬಹುದು? ಅದು ಶೇಕಡಾ, ಪರ್ಸೆಂಟೇಜ್ ಅಥವಾ ಶೇಕಡಾ ಅಥವಾ ಇಂಗ್ಲಿಷ್ ಒಳಗೆ ಏನಂತ ಕರಿತೀವಿ ನಾವು? ಪರ್ಸೆಂಟೇಜ್ ಅಂತ ಹೇಳಿ ಕರಿತೀವಿ. ಅದಕ್ಕೆ ಕನ್ವರ್ಟ್ ಹೆಂಗ್ ಮಾಡೋದು ಅಂತ ಹೇಳಿ ನೋಡ್ತಾ ಹೋಗೋಣಂತ. ಏನಪ್ಪಾ ಅಂದ್ರ ಯಾವುದೇ ಭಿನ್ನರಾಶಿಯ ಛೇದವು 100 ಆಗಿತ್ತಂದ್ರ ಏನು? ಭಿನ್ನರಾಶಿಯ ಛೇದವು 100 ಆಗಿದ್ದಲ್ಲಿ ಅದನ್ನ ಏನಂತ ಕರಿತೀವಿ ನಾವು? ಶೇಕಡಾ ಎಂದು ಕರೆಯುವರು. ಶೇಕಡಾ ಎಂದು ಕರೆಯುವರು. ಅದರ ಅಂಶವನ್ನ ಶೇಕಡಾಮಾನ. ಏನು? ಅದರ ಅಂಶವನ್ನ ಏನಂತ ಕರಿತೇವೆ ನಾವು? ಶೇಕಡಾಮಾನ ಅಂತ ಹೇಳಿ ಕರಿತೇವೆ. ಸಾಮಾನ್ಯವಾಗಿ ಭಿನ್ನರಾಶಿಯ ಸಂಖ್ಯೆಗಳನ್ನ ಯಾವ ರೀತಿ ಬರಿತೇವೆ ನಾವು? ಮೇಲೆ ಇರುವುದನ್ನ ಅಂಶ ಅಂತ ಹೇಳಿ ಕರೆದ್ರ, ತಳಗಡೆ ಇರೋದನ್ನ ನಾವು ಏನಂತ ಕರಿತೀವಿ? ಛೇದ ಅಂತ ಹೇಳಿ ಕರಿತೀವಿ. ಹೌದಾ? ಈ ಛೇದದ ಸ್ಥಾನದೊಳಗ ಕೊಟ್ಟಂತ ಭಿನ್ನರಾಶಿಗಳಲ್ಲಿ ಛೇದದ ಸ್ಥಾನದೊಳಗ 100 ಏನ್ರ ಇತ್ತಂದ್ರ ಏನು? ಈ ಛೇದದ ಸ್ಥಾನದೊಳಗ 100 ಇತ್ತಂದ್ರ ಮೇಲೆ ಇರುವ ಅಂಶದೊಳಗ ಯಾವ್ದು ಸಂಖ್ಯೆ ಇರ್ತದಲ್ಲ, ಅದೇ ಏನಾಗಿರ್ತದಂದ್ರ ಶೇಕಡಾ ಆಗಿರ್ತೈತಿ. ಅದನ್ನ ಏನಾಗಿರ್ತೈತಿ? ಶೇಕಡಾ ಆಗಿರ್ತೈತಿ. ಗೊತ್ತಾಯ್ತು? ಹಾಗಾದ್ರ ಒಂದಿಷ್ಟು ಎಕ್ಸಾಂಪಲ್ ನೋಡೋಣ ಇದಕ್ಕ. ಇಲ್ಲಿ ನೋಡ್ರಿ, ನೋಡ್ರಿ 2/100 ಇದ್ಯಾವುದು? ಭಿನ್ನರಾಶಿಯ ರೂಪದೊಳಗೈತಿ. ಹೌದಾ? ಭಿನ್ನರಾಶಿಯ ರೂಪ ಛೇದದ ಸ್ಥಾನದೊಳಗೆ ಏನೈತಿ? ನಮ್ಗ 100 ಐತಿ. ಹೌದಾ? ನಮ್ ಕಂಡೀಷನ್ ಏನೈತಿ ನೋಡ್ರಲ್ಲಿ? ಯಾವುದೇ ಭಿನ್ನರಾಶಿಯ ಛೇದವು 100 ಆಗಿದ್ದಲ್ಲಿ ಅದನ್ನ ಶೇಕಡಾ ಎಂದು ಕರಿತೇವಿ. ಅದೇ ತರ ಅದರಲ್ಲಿರುವ ಅಂಶವನ್ನ ಏನಂತೇವಿ? ಶೇಕಡಾ ಕ್ರಮ ಅಂತ ಹೇಳಿ ಕರಿತೀವಿ. ಹಾಗಾದ್ರ 100 ಛೇದ ಸ್ಥಾನದೊಳಗೆ, ಹಾಗಾದ್ರೆ 2 ಏನಾಗೈತಿ ಇಲ್ಲಿ? 2%. ಇದು ಏನಾಗೈತಿ? ಶೇಕಡಾ ಮಾನ ಆಗೈತಿ. ಅಂದ್ರೆ 2/100 ಐತಲ್ಲ, ಇದು ಅಂದ್ರೆ ಏನು? 100ಕ್ಕೆ ಎಷ್ಟು ಭಾಗ ಆತಿದು? 2%. ಅಂದ್ರೆ ಏನು? 100ಕ್ಕೆ 2 ಭಾಗ. ಏನು? 100ಕ್ಕೆ 2 ಭಾಗ. ಇದೇ ತರ ಇಲ್ಲಿ ನೋಡಿ, ಇನ್ನೊಂದು ನೆಕ್ಸ್ಟ್ ಎಕ್ಸಾಂಪಲ್ 3/100 ಐತಿ. ಇದು ಭಿನ್ನರಾಶಿಯ ರೂಪದೊಳಗೈತಿ. ಅಂಶದ ಛೇದ ಸ್ಥಾನದೊಳಗೆ 100 ಇದ್ದಿಸಲಾಗ ಇದು ಶೇಕಡಾ ಅಂತ ಹೇಳಿ ಕರಿತೀವಿ. ಶೇಕಡಾ ಅಂದ್ರೆ ಏನು? 100ಕ್ಕೆ ಇಂತಿಷ್ಟು ಭಾಗ. ಈ 100ಕ್ಕೆ ಎಷ್ಟು ಐತಿ ಇದು? 3 ಭಾಗ. ಏನು? 3 ಭಾಗ. ಹಂಗಂದ್ರೆ ಇದು ಎಷ್ಟು ಪರ್ಸೆಂಟೇಜ್? 3% ಅಂತ ಹೇಳಿ ಕರಿತೇವೆ. ಅದೇ ರೀತಿ ಶೇಕಡಾವನ್ನ ಸೂಚಿಸುವ ಚಿಹ್ನೆ ಯಾವ್ದಂತಂದ್ರ ಶೇಕಡಾ ಚಿಹ್ನೆಯನ್ನ ಈ ರೀತಿ ಬರಿತೇವೆ. ಏನು? ಶೇಕಡಾ ಚಿಹ್ನೆಯನ್ನ ಈ ರೀತಿ ಬರಿತೇವೆ. ಅಂದ್ರ ಮಿಡಲ್ ಒಂದು ಗೆರೆ ಹಾಕಿ ಆ ಕಡೆ ಒಂದು ಡಾಟ್ ಇಟ್ಟೇವಂದ್ರ ಅದನ್ನ ಏನಂತ ಕರಿತೇವಿ? ಶೇಕಡಾದ ಚಿಹ್ನೆ ಅಂತ ಹೇಳಿ ಕರಿತೇವೆ. ಇದಕ್ಕೆ ಸಾಕಷ್ಟು ಎಕ್ಸಾಂಪಲ್ ಕೊಡ್ಬೋದು. 4/100 ಆಗಿರ್ಬೋದು. 4/100ರ ಶೇಕಡಾ ಎಷ್ಟಾಗುತ್ತ? 4% ಆಗುತ್ತ. ಹೌದಾ? ಇಂಗ್ಲಿಷ್ನ ಏನಂತ ಕರಿತೇವೆ ಅಂತ ಹೇಳಿದ್ ನಾನು? ಪರ್ಸೆಂಟೇಜ್ ಅಂತ ಹೇಳಿ ಕರಿತೇವಿ. ಅದೇ ರೀತಿ 5 ಇತ್ತಂದ್ರ 5% ಆಗುತ್ತ. ಅದೇ ರೀತಿ ಬೇಕಾದಷ್ಟು ಸಂಖ್ಯೆಗಳನ್ನು ತಗೋಬಹುದು. 7/100 ಇತ್ತಂದ್ರ 7%. ಅದೇ 55/100 ಇತ್ತಂದ್ರ 55%. ಅಂದ್ರ ಈ 100ಕ್ಕ ಇದು ಎಷ್ಟು ಭಾಗ ಐತಿ? 55 ಭಾಗ ಐತಿ ಅಂತ ಹೇಳಿ ನಾವು ಇದನ್ನ ಆಗಲೇ ಹೇಳಿದ್ನಲ್ಲ, ಒಂದು ವೃತ್ತವನ್ನು ತಗೊಂಡೇವಂದ್ರ ಈ ವೃತ್ತವನ್ನ 2 ಭಾಗಗಳನ್ನಾಗಿ ಮಾಡಾಕತ್ತೀನಿ ನಾನು. 2 ಭಾಗಗಳನ್ನಾಗಿ ಮಾಡಾಕತ್ತೀನಿ. ಈ ವೃತ್ತವನ್ನ ನಾನು ಏನ್ ಮಾಡ್ತೀನಿ? 100% ಅಂತ ಹೇಳಿ 100 ಭಾಗ ಅಂತ ಹೇಳಿ ಕರೆದ್ರ ಇದನ್ನ 2 ಭಾಗಗಳನ್ನಾಗಿ ಸಿಳಿದಾಗ ಇದು ಮ್ಯಾಗಿಂದ ಎಷ್ಟಾಗುತ್ತೆ? 100 ಅಂದ್ರ ಇದು 50 ಆಗಿರ್ತೈತಿ, ಇದು 50 ಆಗಿರ್ತೈತಿ. ಹೌದಾ? ಅಂದ್ರ 0 ಗೆಟ್ ಕ್ಯಾನ್ಸಲ್ ಆತಂದ್ರ ನೋಡ್ರಿ, 10 ಒಂದ್ಲೆ ಹೋಗಲೆ 10 ಒಂದ್ಲೆ ಹೋಗ್ಲಾರ್ಕ ಏನ್ ಮಾಡಾಕತ್ತೇವ್ ನಾವು ಇಲ್ಲಿ? ಪಾಯಿಂಟ್ ಕೊಟ್ಕೆ ಒಂದು ಸೊನ್ನೆಯನ್ನು ಇಳಿಸ್ಕೊಂಡೆ. 50 ಆತು. 10 ಒಂದ್ಲೆ 10, 5ಲೆ 0.5 ಅಂದ್ರೆ ಏನು? ಅಂದ್ರ ಇದು ಯಾವ ಸಂಖ್ಯೆ ಆತು? ಇದು ದಶಮಾಂಶ ಸಂಖ್ಯೆ ಆತು. ಹೌದಿಲ್ಲ? ದಶಮಾಂಶ ಸಂಖ್ಯೆ ಒಳಗ 0.5 ಈ ರೀತಿಯನ್ನ ಅರ್ಥ ಮಾಡ್ಕೊರಿ. ದಶಮಾಂಶ ಸಂಖ್ಯೆ ಅಂತಂದ್ರೆ ಏನು? ಬಿಡಿಯ 10ನೇ ಒಂದು ಭಾಗವನ್ನ, ಬಿಡಿಯ 10ನೇ ಒಂದು ಭಾಗವನ್ನ ಏನಂತ ಕರಿತೀವಿ ನಾವು? ದಶಮಾಂಶ ಅಂತ ಹೇಳಿ ಕರಿತೀವಿ. ಅಂದ್ರೆ 0.5 ಬಂತಿಲ್ಲಿ. ಹೌದಾ? 0.5 ಅಂದ್ರೆ ಏನಂದ್ರ 10ರೊಳಗ ಇದು ಇಲ್ಲಿಂದ್ರ ಇದುವರೆಗೆ 10 ಭಾಗಗಳಿದ್ವು ಅಂದ್ರ ಇದ್ರೊಳಗ 5 ಭಾಗಗಳಂತ ಅರ್ಥ. 5 ಅಂದ್ರೆ ಏನು? ಅರ್ಧ ಆತು. 10ರೊಳಗ 5 ಅಂದ್ರೆ ಏನು? ಅರ್ಧ ಆತು. ಹೌದಿಲ್ಲ? ಅಂದ್ರ ಯಾವುದೇ ಒಂದು ವಸ್ತುವಿನ ಅರ್ಧ ಆತು. ಅಂದ್ರ ಏನು ಸಾಮಾನ್ಯವಾಗಿ ಭಿನ್ನರಾಶಿಯ ಸಂಖ್ಯೆಗಳ ರೂಪದೊಳಗಿದ್ವು ಅಂದ್ರ ಛೇದದ ಸ್ಥಾನದೊಳಗೆ 100 ಇತ್ತಂದ್ರ ಅಂಶದ ಸ್ಥಾನದೊಳಗೆ ಯಾವ ಸಂಖ್ಯೆ ಇರ್ತದಲ್ಲ ಅದೇ ಏನಾಗಿರ್ತೈತಿ? ಶೇಕಡಾ ಮಾನ ಆಗಿರ್ತೈತಿ.
ಅದನ್ನ ಏನಂತ ಕರಿತೇವೆ ನಾವು ಶೇಕಡಾಮಾನ ಆಗಿರ್ತದೆ. ಒಂದ್ ಸ್ವಲ್ಪ ಇವ್ರನ್ನ ಎಲ್ಲವುಗಳನ್ನು ಗಮನಿಸಿದಾಗ ಇಲ್ಲಿ ಭಿನ್ನ ರಾಶಿಗಳನ್ನ ಮತ್ತು ಶೇಕಡ ಮತ್ತು ದಶಮಾಂಶ ಸಂಖ್ಯೆಗಳು ಒಂದಕ್ಕೊಂದು ಸಂಬಂಧವನ್ನು ಹೊಂದ್ಯಾವ, ಹೌದಿಲ್ಲ? ಹಾಗಾದ್ರ ಶೇಕಡ ನಾವೇನ್ ಮಾಡೋಣ ಈ ಸದ್ ನೆಕ್ಸ್ಟ್ ಭಿನ್ನ ರಾಶಿ, ದಶಮಾಂಶ ಮತ್ತು ಶೇಕಡ ಕ್ರಮಗಳನ್ನ ಪರಸ್ಪರ ಯಾವ ರೀತಿ ಸಂಬಂಧವನ್ನು ಹೊಂದ್ಯಾವು ಅಂತ ಯಾಕೆ ನೋಡ್ತಾ ಹೋಗೋಣಂತ. ಇದಕ್ಕ ಒಂದು ಎಕ್ಸಾಂಪಲ್ ಮುಖಾಂತರ ತಿಳ್ಕೊಳಂತ. ಏನು ಒಂದು ಎಕ್ಸಾಂಪಲ್ ಮುಖಾಂತರ ಈ ಟಾಪಿಕ್ನ ನಾವು ಇನ್ನೊಂದಿಷ್ಟು ಸುಲಭವಾಗಿ ತಿಳ್ಕೊತ ಹೋಗೋಣ. ಇಲ್ಲಿ ನೋಡ್ರಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಈ ಸಂಖ್ಯೆಯನ್ನು ಒಂಚೂರು ಗಮನಿಸ್ರಿ. ಫಸ್ಟ್ನೇ ಸಂಖ್ಯೆ 3/5. ಇದು ಯಾವ ರೂಪದೊಳಗೈತಿ? ಭಿನ್ನ ರಾಶಿಯ ರೂಪದೊಳಗೈತಿ, ಹೌದಾ? ಈ ಭಿನ್ನ ರಾಶಿಯ ರೂಪದೊಳಗಿರುವ ಸಂಖ್ಯೆನ ನಾ ಈಗ ಎದಕ್ಕೆ ಕನ್ವರ್ಟ್ ಮಾಡ್ಬೇಕು ಅನ್ಕೊಂಡಿನಿ? ದಶಮಾಂಶ ಪದ್ಧತಿಗೆ ಕನ್ವರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿನಿ. ಯಾವ್ದಕ್ ಬದಲಾಯಿಸ್ಬೇಕು ಅನ್ಕೊಂಡಿನಿ? ದಶಮಾಂಶ ಪದ್ಧತಿಯ ರೂಪದೊಳಗೆ ಕನ್ವರ್ಟ್ ಮಾಡ್ಬೇಕು. ದಶಮಾಂಶ ಪದ್ಧತಿ ಅಂದ್ರೆ ಏನು? ಬಿಡಿಯ 10ನೇ ಒಂದು ಭಾಗವನ್ನ ಏನಂತ ಕರಿತೇವಿ? ದಶಮಾಂಶಗಳಂತ ಹೇಗೆ ಕರಿತೇವಿ, ಹೌದಿಲ್ಲ? ಅದಕ್ಕೆ ಬದಲಾಯಿಸ್ಬೇಕಾಯ್ತು. ಹಂಗ್ ಬದಲಾಯಿಸ್ಬೇಕಾಯ್ತು ಅಂದ್ರೆ ಏನ್ ಮಾಡ್ಬೇಕು? ಅದು ಇರುವಂತ ಸಂಖ್ಯೆಯನ್ನ ಭಾಗಿಸ್ಬಿಡುದು. ಅಂದ್ರ ಅಂಶವನ್ನ ಛೇದದಿಂದ ಭಾಗಿಸ್ಬಿಡುದು. ಹೋಗ್ಲಾರ್ಕ ಏನ್ ಮಾಡ್ತೇವಿ? ಪಾಯಿಂಟ್ ಕೊಟ್ಟಕ್ಕೆ 0 ಇಳಿಸ್ಕೊಂಡು 5 6 30 ಏನಾತಿದು? ಸಂಪೂರ್ಣವಾಗಿ ನಿಶೇಷವಾಗಿ ಭಾಗವೈತು. ಅಂದ್ರ 3/5 ನಾವು ಎದಕ್ಕೆ ಕನ್ವರ್ಟ್ ಮಾಡಿದೇವಿ? ದಶಮಾಂಶ ಪದ್ಧತಿ ಕನ್ವರ್ಟ್ ಮಾಡಿದಾಗ ಎಷ್ಟು ಬಂತು? 0.6 ಬಂತು, ಹೌದಾ? ಈ 0.6 ಅನ್ನ ನಾವು ಏನ್ ಮಾಡ್ಬೇಕಾಗೈತಿ? ಈಗ ದಶಮಾಂಶ ಪದ್ಧತಿ ಒಳಗೆ ಬಂತು. ಈ ದಶಮಾಂಶ ಪದ್ಧತಿ ಇದ್ದಿದ್ದನ್ನ ನಾನು ಈಗ ಎದಕ್ಕೆ ಕನ್ವರ್ಟ್ ಮಾಡ್ಬೇಕು ಅನ್ಕೊಂಡೇನಿ? ಶೇಕಡಾ ಕ್ರಮಕ್ಕೆ ಕನ್ವರ್ಟ್ ಮಾಡ್ಬೇಕು. ಏನ? ಶೇಕಡಾ ಕ್ರಮಕ್ಕ ಕನ್ವರ್ಟ್ ಮಾಡ್ಬೇಕು ಅಂದ್ಕೊಂಡ್ರಿ. ಅವಾಗ ಏನ್ ಮಾಡ್ಬೇಕು? ಇದನ್ನ ನೋಡ್ರಿ, 0.6 ಐತಿ, ಹೌದಾ? 0.6ಗೆ ಇಂಟು 10 ಶೇಕಡ 0.6 ಐತಿ ಇಲ್ಲ ಅಂದ್ರೆ ಏನು? 1/10 6 ಭಾಗ ಅಂತ ಅರ್ಥ. ದಶಮಾಂಶ ಪದ್ಧತಿ ಬಿಡಿಯ 10ನೇ ಒಂದು ಸ್ಥಾನ ಅಂತ ಹೇಗೆ ಕರಿತೇವೆ. ಏನು? ಬಿಡಿಯ 10ನೇ ಒಂದು ಸ್ಥಾನ ಅಂದ್ರ 10 ಎಷ್ಟು ಭಾಗಗಳದಿವು? 6 ಭಾಗಗಳಂತ ಹೇಗೆ ಕರಿತೇವೆ. ಏನು? 6 ಭಾಗಗಳಂತ ಹೇಗೆ ಕರಿತೇವೆ, ಹೌದಿಲ್ಲ? 6 ಭಾಗಗಳಂತಂದ್ರ ಇಲ್ಲಿ ನೋಡ್ರಿ 6/10 ಅನ್ನು ಬರಿಬಹುದು. ಇದು ನೋಡ್ರಿ ಈ ಪಾಯಿಂಟ್ ತೆಗದೇವ್ ಅಂತಂದ್ರ 6 × 1/10 ಆಗುತ್ತ, ಹೌದಿಲ್ಲ? 6/1 10 ಆಗುತ್ತ. ಅಂದ್ರ 6 1 6/10 ಆತು. 6/10. ಈ 0.6 ಅನ್ನ ನಾವು ಯಾವ ರೀತಿ ಬರಿಬಹುದು ಇನ್ನೊಂದ್ ತರ ಅಂದ್ರ 6/10 ಅಂತ ಹೇಗೆ ಬರಿಬಹುದು. 6/10 ಅಂತ ಕೂಡ ನಾವು ಏನ್ ಮಾಡ್ಬೋದು? ಅದನ್ನ ಬರಿಬಹುದು. ಇದನ್ನ ಏನಾಗೈತಿ ನಮಗ? ದಶಮಾಂಶ ಪದ್ಧತಿ ಒಳಗ ಈ ರೀತಿ ಒಂದು ಸಂಖ್ಯೆ ಐತಿ. ಇದನ್ನ ಎದಕ್ಕೆ ಕನ್ವರ್ಟ್ ಮಾಡ್ಬೇಕು ಅನ್ಕೊಂಡೆ? ನಾನು ಈಗ ಎದಕ್ಕೆ ಕನ್ವರ್ಟ್ ಮಾಡ್ಬೇಕು ಅನ್ಕೊಂಡೇನಿ? ಈಗ ಈ ಸಂಖ್ಯೆನ ನಾನು ಎದಕ್ಕೆ ಕನ್ವರ್ಟ್ ಮಾಡ್ಬೇಕು ಅನ್ಕೊಂಡೆ? ನಾನು ದಶಮಾಂಶ ಯಾವುದು ಶೇಕಡಾ ಕ್ರಮಕ್ಕ ಬದಲಾಯಿಸ್ಬೇಕಂತ ಅನ್ಕೊಂಡಿ. ನೋಡ್ರಿ 6/10 ಐತಿ, 6/10 ಐತಿ. ಇದನ್ನ 10ರಿಂದ ತಳಗಿರುವ ಛೇದವನ್ನ ಮೇಲೆ ಮತ್ತು ತಳಗ ಗುಣಿಸ್ಬಿಡೋಣ. 10/10 6ನ್ನ 10ಲೆ ಗುಣಿಸಿದ್ರೆ ಎಷ್ಟಾಯ್ತು? 60. 10ನ್ನ 10ಲೆ ಗುಣಿಸಿದ್ರೆ 100, ಹೌದಾ? 6ನ್ನ 10ಲೆ ಗುಣಿಸಿದ 100 ಆಯ್ತು. ಹಾಗಾದ್ರೆ ಇದನ್ನ 0 0 ಹೋಯ್ತು, 0 0 ಹೋಯ್ತು. ನೋಡ್ರಲ್ಲಿ 10 1 ಪಾಯಿಂಟ್ ಕೊಡ್ಕೆ 0 ಇಳಿಸ್ಕೊಂಡಿರ್ತಾರೆ. 10 6 ಅಂದ್ರೆ ಇದು ಎಷ್ಟಾಯ್ತು? 60%. ಅಂದ್ರ 60/100 ಈ ರೀತಿ ಇತ್ತಂದ್ರ ಇದನ್ನ ನಾವು ಏನಂತ ಬರಿತೀವಿ? 60%. ಆಗಲೇ ಒಂದು ಕಂಡೀಷನ್ ಇತ್ತಲ್ಲ ನಮಗ, ಅಂದ್ರ ಛೇದದ ಸ್ಥಾನದೊಳಗೆ 100 ಇತ್ತಂದ್ರ ಅಂಶವಾದ ಸಂಖ್ಯೆಯನ್ನು ಏನಂತ ಕರಿತೇವೆ ನಾವು? ಪರ್ಸೆಂಟೇಜ್ ಅಂತ ಹೇಗೆ ಕರಿತೇವೆ. ಅಂದ್ರ ಇವು ಒಂದಕ್ಕೊಂದು ಸಂಬಂಧ ಇದ್ದಿದ್ದು ಗೊತ್ತಾದ ನಿಮ್ಮ 60% ಅಂತ ಹೇಗೆ ಬರಿತೇವೆ, ಹೌದಿಲ್ಲ? ಈ ಸಂಖ್ಯೆನ 3/5 ಇರುವ ಸಂಖ್ಯೆಯನ್ನ 0.6 ಅಂತ ಹೇಗೆ ಬರೆದ್ರು ಒಂದೇ, 3/5 ಅಂದ್ರೂ ಒಂದೇ. ಅದೇ ತರ ಇದನ್ನ 60% ಅಂತ ಕೂಡ ಬರೆದ್ರು ಕೂಡ ನಮ್ಗೆ ಏನಾಗುತ್ತ? ಒಂದೇ ಐತಿ, ಹೌದಿಲ್ಲ? ಅಂದ್ರ ಒಂದಕ್ಕೊಂದು ಏನಾಗ್ಯಾವ? ಇಲ್ಲಿ ಸಂಬಂಧವನ್ನ ಹೊಂದ್ಯಾವ. ಇದು ಇದಕ್ ಸಂಬಂಧ ಹೊಂದೈತಿ, ಇದು ಇದಕ್ ಸಂಬಂಧ ಹೊಂದೈತಿ, ಹೌದಾ? 3/6 ಅಂದ್ರೂ 60% ಅನ್ನ, 0.6 ಅಂದ್ರೂ ಕೂಡ 60% ಅನ್ನ. ಅಂದ್ರೆ 10ರೊಳಗೆ 6 ಭಾಗ. 6 ಅಂದ್ರೇನು? ಕೊಟ್ಟಂತ ಯಾವುದೋ ಒಂದು ಈ ರೀತಿ ಒಂದು ವಸ್ತು ಐತಿ. ಇದನ್ನ 10 ಭಾಗಗಳನ್ನಾಗಿ ಮಾಡೋಣ. 1 2 3 4 5
6 7 8 9 10 ಈ 10 ಭಾಗಗಳೊಳಗ ಇದು ಎಷ್ಟು ಭಾಗಗಳಂತ ಹೇಳ್ತಿ 1 2 3 4 5 6 ಇದನ್ನಿಷ್ಟು ತೆಗೆದ್ಬಿಡೋಣ ಇಷ್ಟು ಭಾಗ ಉಳಿದಿದ್ದು ಎಷ್ಟು ಉಳಿದ್ ನಮ್ಗ 4 ಅಂದ್ರ ಇಷ್ಟು ಭಾಗ ಅಂದ್ರೆ ಎಷ್ಟಾತ ಇಲ್ಲ 60 ಭಾಗ 6 ಭಾಗ ಆತು ಹೌದಿಲ್ಲ 10ರಾಗ 6 ಭಾಗ 6 ಅಂದ್ರ 60% ಇರುವಂತ ವಸ್ತುನಲ್ಲಿ 60% ಅದು ತಗೊಂಡೈತಿ ನೀವು ಗೋಲಿ ಆಡ್ತಿರ್ತೀರಪ್ಪ ಗೋಲಿ ಆಡ್ತಿರ್ತೀರಿ ಒಬ್ಬ ನಿಮ್ ಸ್ನೇಹಿತನ ಹತ್ರ ಎಷ್ಟಿರ್ತಾವ 10 ಗೋಲಿಗಳಿರ್ತಾವ ಆ 10ಗಳಲ್ಲಿ ಒಳಗ ಅರ್ಧದಷ್ಟು ನನಗೆ ಕೊಡು ಅಂತ ಹೇಳ್ತಿರ್ತಾರ ನೀವು ಅರ್ಧದಷ್ಟು ಅಂದ್ರೆ ಎಷ್ಟು ಆ 10 ಗೋಲಿ ಒಳಗ 5 ಗೋಲಿ ಕೊಡ್ಬೇಕವ ಹೌದಿಲ್ಲ 5 ಗೋಲಿ ಅಂದ್ರೆ ಏನು 50% ಆತದ ಹೌದಿಲ್ಲ 100ಕ್ಕ 10 ಗೋಲಿಯನ್ನ 100% ಅಂತ ತಗೋಣಂತ ಏನು 10 ಗೋಲಿಗಳನ್ನ ಏನ್ ಮಾಡೋಣ ನಾವು 10 ಗೋಲಿಗಳನ್ನ ನಾವ್ ಏನಂತ ಮಾಡೋಣ 100% ಅಂತ ತಗೋಣಂತ 100% ಅಂತ ತಗೋಣ ನೀವೇನ್ ಮಾಡ್ತೀರಿ ನಿಮ್ ಸ್ನೇಹಿತರಿಂದ 50% ನನಗೆ ಕೊಡು ಅಂತ ಕೇಳ್ತಾರೆ 50% ಅಂದ್ರೆ ಏನಿಲ್ಲಿ 5 ಗೋಲಿಗಳನ್ನ ಕೇಳ್ತಾರೆ ಅಂದ್ರೆ ಏನು 5ರೊಳಗ 5 ಗೋಲಿಗಳನ್ನ ಕೇಳ್ತಾರೆ ನೀವು ಹೌದಾ ಅಂದಾಗ ಎಷ್ಟು ಪರ್ಸೆಂಟೇಜ್ ಆತಿದು 50 ಅಂತಂದ್ರ 10 ಅದಾವ 10 ಇದು 100% ಅಂತಂದ್ರ ಇದೊಂದು ಪೂರ್ತಿ ನನ್ಗೆ ಬೇಕಂತ ಹೇಳ್ತಿ ಉಳಿದಿದ್ದು ಎಷ್ಟು 5 ಅಂದ್ರೆ ಇದೇನು 50% ಎಷ್ಟಕ್ಕಿದು 100ಕ್ಕ ಹೌದಾ ಹಾಗಾದ್ರೆ ಇದನ್ನ ಯಾವ ರೀತಿ ಬರಿಬೋದು 50% ಅಂತ ಬರೀ ನೋಡ್ರಿ ಇದಕ್ ಸಂಬಂಧ ಐತಿ ಇದಕ್ಕ ಕೋ ರಿಲೇಟೆಡ್ ಅಥವಾ ಒಂದಕ್ಕೊಂದು ಸಂಬಂಧ ಐತಿ ಹೌದಿಲ್ಲ ಅಂತರ್ ಸಂಬಂಧವನ್ನ ಹೊಂದೆವು ಯಾವ ರೀತಿ ಸಂಬಂಧ ಹೊಂದೆವು ನಮ್ಗೆ ಇದುವರೆಗೂ ಗೊತ್ತಾಯ್ತು ಅದೇ ತರ ಒಂದಿಷ್ಟು ಪ್ರಶ್ನೆಗಳು ಈ ರೀತಿ ಕೂಡ ಕೇಳಬಹುದು ನಿಮ್ಗೆ ಯಾವ ರೀತಿ ಅಂತಂದ್ರ ಭಿನ್ನ ರಾಶಿಯನ್ನ ಶೇಕಡಾ ಕ್ರಮಕ್ಕೆ ಬದಲಾಯಿಸಿ ಏನು ಕೊಟ್ಟಂತ ಯಾವುದೋ ಒಂದು ಸಂಖ್ಯೆಯನ್ನ ಭಿನ್ನ ರಾಶಿಗೆ ಬದಲಾಯಿಸುವುದ್ರಾಗ ಬರುವಂತ ಸಂಖ್ಯೆ ಎಷ್ಟು ಈ ರೀತಿ ಪ್ರಶ್ನೆಗಳನ್ನು ಬರ್ತಿರ್ತಾವ ಹೌದಾ ಹಾಗಿದ್ದಾಗ ಏನ್ ಮಾಡೋಣ ಈ ಸದ್ ನಾವು ಭಿನ್ನ ರಾಶಿಯ ಸಂಖ್ಯೆಗಳನ್ನ ಏನ್ ಮಾಡೋಣ ಶೇಕಡಾ ಕ್ರಮಕ್ಕೆ ಪರಿವರ್ತಿಸುವುದು ಹೇಗಪ್ಪ ಏನು ಭಿನ್ನ ರಾಶಿಯ ಸಂಖ್ಯೆಗಳನ್ನ ಶೇಕಡಾಮಾನಕ್ಕೆ ಯಾವ ರೀತಿ ಪರಿವರ್ತಿಸಬಹುದು ಅಂತೇಕೆ ಈ ಟಾಪಿಕ್ ಒಳಗ ಈ ನೆಕ್ಸ್ಟ್ ಬರುವಂತ ವಿಷಯದೊಳಗ ನಾವು ತಿಳ್ಕೊತ ಹೋಗೋಣಂತ ಭಿನ್ನ ರಾಶಿಯ ಸಂಖ್ಯೆಗಳನ್ನ ಶೇಕಡಾ ಕ್ರಮಕ್ಕೆ ಬದಲಾಯಿಸಬೇಕೈತಂದ್ರ 3 ರೀತಿಯಾಗಿ ಬದಲಾಯಿಸಬಹುದು ಏನು 3 ರೀತಿಯ ಸಂಖ್ಯೆಗಳು ಕಂಡು ಬರ್ತಾವ ಹೌದಾ ಒಂದು ನೋಡ್ರಿ ಮೊದಲೇ ಮೆಥಡ್ ಯಾವ್ದಂದ್ರ ಮೊದಲೇ ಸಂಖ್ಯೆ ಯಾವ್ದಂತ ಕರಿತೀವಿ ಅಂದ್ರ ಛೇದವನ್ನು 100ಕ್ಕೆ ಸುಲಭವಾಗಿ ಪರಿವರ್ತಿಸಲು ಸಾಧ್ಯವಿದ್ದಾಗ ನಾವೇನು ಪರ್ಸೆಂಟೇಜ್ ಅಂತಂದ್ರೆ ಏನು 100ಕ್ಕೆ ಇಂತಿಷ್ಟು ಭಾಗ ಅನ್ನೋದಂತ್ರ ಗೊತ್ತೈತಿ ನಮ್ಗ ಭಿನ್ನ ರಾಶಿಯಲ್ಲಿ ಇರುವ ಸಂಖ್ಯೆಗಳನ್ನ ಶೇಕಡಾಮಾನಕ್ಕೆ ಯಾವ ರೀತಿ ಬದಲಾಯಿಸಬೇಕು ಅಂತ ನೋಡೋಣಂತ ಭಿನ್ನ ರಾಶಿಯ ಸಂಖ್ಯೆಗಳಂದ್ರೆ ಏನು ಮೇಲಿರೋದನ್ನ ಅಂಶ ಅಂತ ಕರೆದವ ತಳಗಿರೋದನ್ನ ಛೇದ ಅಂತ ಕರಿತೇವೆ ನಾವು ಹೌದಾ ಹಾಗಾದ್ರ ಛೇದವನ್ನು 100ಕ್ಕೆ ಸುಲಭವಾಗಿ ಪರಿವರ್ತಿಸಲು ಸಾಧ್ಯವಿದ್ದಾಗ ಅಂದ್ರೆ ಯಾವ್ದೋ ಒಂದು ಸಂಖ್ಯೆ ಭಿನ್ನ ರಾಶಿಯ ಸಂಖ್ಯೆ ಆ ಭಿನ್ನ ರಾಶಿಯ ಸಂಖ್ಯೆಯನ್ನ ಅಲ್ಲಿರುವ ಛೇದ ಎಷ್ಟೋ ಕೊಟ್ಟಿರ್ತಾರ ಅಂತ ತಗೋಣಂತ 4 ಕೊಟ್ಟಿರ್ಬೋದು 5 ಕೊಟ್ಟಿರ್ಬೋದು 6 ಕೊಟ್ಟಿರ್ಬೋದು 7 ಕೊಟ್ಟಿರ್ಬೋದು ಹಿಂಗ ಯಾವ್ದೋ ಒಂದು ಸಂಖ್ಯೆಯನ್ನು ಕೊಟ್ಟಿರ್ತಾರ ಅಂತ ಈ ಸಂಖ್ಯೆಯನ್ನ ನಾವ್ ಏನಾರ 100ಕ್ಕ ಬದಲಾಯಿಸಕ್ ಬರ್ತಿತ್ತಂದ್ರ ಸುಲಭವಾಗಿ ಪರಿವರ್ತಿಸಲು ಸಾಧ್ಯ ಇತ್ತಂದ್ರ ಅಂತವುಗಳನ್ನ ಯಾವ ರೀತಿ ಬದಲಾಯಿಸಕ್ಕೆ ಶೇಕಡಾ ಕ್ರಮಕ್ಕೆ ಬದಲಾಯಿಸಬಹುದು ಅಂತ ಒಂದೊಂದಾಗಿ ಎಕ್ಸಾಂಪಲ್ ಮುಖಾಂತರ ತಿಳ್ಕೊಳ ಫಸ್ಟ್ ಎಕ್ಸಾಂಪಲ್ ನೋಡ್ರಪ್ಪ ಇಲ್ಲಿ ಏನೈತಿ 1/4 ಶೇಕಡಾ ರೂಪ ಏನು 1/4 ಶೇಕಡಾ ರೂಪವನ್ನು ಯಾವ ರೀತಿ ಬದಲಾಯಿಸೋದು ಅಂತ ನೋಡೋಣ ಕೊಟ್ಟಂತ ಸಂಖ್ಯೆ ಏನೈತಿ 1/4 ಐತಿ ಅದನ್ನ ಬರ್ಕೊಂಡ್ 1/4 ನಾ ಏನ್ ಮಾಡಕತ್ತೀನಿ ಇಲ್ಲಿ ಬರ್ಕೋತೀನಿ 1/4 ಅಂದ್ರ ಒಂದು ವೃತ್ತ ಐತಿ ಈ ವೃತ್ತವನ್ನು ಏನ್ ಮಾಡಕತ್ತೀನಿ ನಾನು 4 ಭಾಗಗಳನ್ನಾಗಿ ಕಟ್ ಮಾಡಕತ್ತೀನಿ ಏನ 4 ಭಾಗಗಳನ್ನಾಗಿ ಕಟ್ ಮಾಡಕತ್ತೀನಿ ಪ್ರತಿಯೊಂದು ಭಾಗನು ಸರಿ ಸಮಾಧಾನದಲ್ಲಿ ನೋಡ್ರಿ ಹೌದು ಪ್ರತಿಯೊಂದು ಭಾಗಗಳು ಸರಿ ಸಮಾಧಾನವಿಲ್ಲ 100ರನ್ನ 4 ಭಾಗಗಳನ್ನಾಗಿ ಮಾಡಿದ್ರೆ ಎಷ್ಟಾಗುತ್ತ 4 1 4 2 8 ಉಳಿದಿದ್ದ 4 2 8 ಉಳಿದಿದ್ದು ಎಷ್ಟು ಉಳಿತು 2 ಉಳಿತು 0 ಐತಿ 4 5 20 ಅಂದ್ರೆ ಎಷ್ಟು ಬಂತು 25 ಭಾಗ ಬಂತು ಹೌದಾ 25 ಭಾಗ ಬಂತು ಅಂದ್ರ ಪ್ರತಿಯೊಂದು ಭಾಗಗಳ ಎಷ್ಟದಾವ 25 ಭಾಗದಷ್ಟು ಅದಾವ ಹೌದಿಲ್ಲ ಅಂದ್ರ ಇವು ಪ್ರತಿಯೊಂದು ಸರಿ ಸಮವಾಗಿ ಮಾಡ್ಬೋದು ಹೌದಿಲ್ಲ 1/4 ಪ್ರತಿ ಒಂದು ವೃತ್ತ ಅಂತ ತಗೊಂಡ್ರ ಅದನ್ನ ಪ್ರತಿಯೊಂದು ಭಾಗಗಳು
4ಕ್ಕೆ ಏನದಾವ ಸಮ ಅದಾವ, 4 ಭಾಗಗಳು ಏನಾಗ್ಯಾವ ಸಮ ಆಗ್ಯಾವ, ಹೌದಿಲ್ಲ? ಹಿಂಗಿದ್ದಾಗ ಏನ್ ಮಾಡೋಣ, ಒಂದೊಂದು ಭಾಗ ಎಷ್ಟು ಆತಿಲ್ಲಿ 25% ಆತು, ಹೌದಿಲ್ಲ? ಅಂದ್ರ ಈ ವೃತ್ತವನ್ನು ಹೋಲ್ ವೃತ್ತವನ್ನ ನಾವು 100 ಅಂತ ತಗೊಂಡ್ರ ನಾವು ಎಷ್ಟು ಭಾಗಗಳನ್ನ ಆಯ್ ಮಾಡಾಕತ್ತೀವಿ, 4 ಭಾಗಗಳನ್ನ ಆಯ್ ಮಾಡಾಕತ್ತೀವಿ. 4 ಒಂದ್ಲೆ 4 2ಲೆ 8 ಎಷ್ಟು ಉಳಿತು, 2 ಉಳಿತು, 2 ಮುಂದ್ 0, 4 5ಲೆ 20, 25 ಭಾಗ ಆತು. ಒಂದೊಂದು ಭಾಗ ಎಷ್ಟದಾವ 25 ಆತು, ಹೌದಾ? ಈ 25ಅನ್ನ ಅಂಶ ಸ್ಥಾನಕ್ಕೂ ಗುಣಿಸ್ರಿ ಛೇದ ಸ್ಥಾನಕ್ಕೂ ಗುಣಿಸ್ಬಿಡೋಣಂತಪ್ಪ. ಅವಾಗ ಏನಾಗತ್ತಿ ಸಂಖ್ಯೆ ಸಮ ಆಗ್ಬಿಡ್ತೈತಿ, ಹೌದಿಲ್ಲ? ನೋಡ್ರಿ ಹಿಂಗ್ ಗುಣಿಸ್ದಾಗ ಏನಾಯ್ತು 25 ಏನ 25 ನೋಡ್ರಿ ಗುಣಿಸ್ದಾಗ 25 25 4ಲೆ ಎಷ್ಟಾತು 25 4ಲೆ ಗುಣಿಸಿದ್ರ 100 ಆತು, ಹೌದಾ? 25/100 ಆತು. ಅಂದ್ರ ಈ ರೀತಿ ಇತ್ತಂದ್ರ ತಳಗಡೆ ಛೇದದ ಸ್ಥಾನದೊಳಗೆ 100 ಇತ್ತಂದ್ರ ಅಂಶವನ್ನು ಏನಂತ ಕರಿತೇವೆ ನೀವು, ಕೊಟ್ಟಂತ ಸಂಖ್ಯೆಯ ಶೇಕಡ ಅಂತ ಹೇಗೆ ಕರಿತೇವೆ, ಶೇಕಡ ಮಾನ ಅಂತ ಹೇಗೆ ಕರಿತೇವೆ. ಹಾಗಾದ್ರ 1/4 ಶೇಕಡ ರೂಪಕ್ಕೆ ಪರಿವರ್ತಿಸಿದೇವ ಅಂದ್ರ ಅದು ಎಷ್ಟಾಗತ್ತ 25% ಆಗುತ್ತೆ. ಎಷ್ಟು 25% ಆಗುತ್ತೆ. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೂಡ ನಾವು ನೋಡೋಣಪ್ಪ. ಅದೇ 1/2 ಇತ್ತಂದ್ರ 1/2ರ ಭಿನ್ನರಾಶಿ ಸಂಖ್ಯೆಯನ್ನ ಶೇಕಡಾ ರೂಪಕ್ಕೆ ಯಾವ ರೀತಿ ಪರಿವರ್ತಿಸುವುದು ಅಂದ್ರ ಇದೇ ತರ ಒಂದು ವೃತ್ತ ಐತಿ. ಈ ವೃತ್ತವನ್ನ ಏನಂತ ಕರಿತೀವಿ ನಾವು 100% ಅಂತ ಹೇಗೆ 100 ಭಾಗ ಅಂತ ಹೇಗೆ ತಗೋತೀವಿ. ಇದನ್ನೇನು 100 ಭಾಗ ಅಂತ ಹೇಗೆ ತಗೋತೀವಿ. ಇದನ್ನ ಏನ್ ಮಾಡಾಕತ್ತೀನಿ ನಾನು 2 ಭಾಗಗಳನ್ನಾಗಿ ಕಟ್ ಮಾಡಾಕತ್ತೀನಿ. ಎಷ್ಟು 2 ಭಾಗಗಳನ್ನ. ಹಾಗಾದ್ರ ಪ್ರತಿ ಭಾಗಗಳ ಎಷ್ಟದಾವ ಇಲ್ಲಿ 2 ಒಂದ್ಲೆ 2 50ಲೆ ಅಂದ್ರ 50% ಆತ್. ಅಂದ್ರೆ 50ರಷ್ಟು ಭಾಗ ಅದ. 100ರೊಳಗ 2 ಭಾಗಗಳನ್ನಾಗಿ ಕಟ್ ಮಾಡಿದ್ರ ಮೇಗಿಂದು 50 ಐತಿ, ತಳಗಿಂದು 50 ಐತಿ, ಹೌದಾ? ಹಾಗಾದ್ರ ಇದನ್ನ ಅಂಶಕ್ಕೂ 50ರಿಂದ ಗುಣಿಸ್ರಿ, ಛೇದಕ್ಕೂ 50ರಿಂದ ಗುಣಿಸೋಣ. ಎಷ್ಟಾತಿದು ಮೇಲಿದು 50 ತಳಗ 100. ಹಾಗಾದ್ರ ಛೇದದ ಸ್ಥಾನದೊಳಗೆ 100 ಇತ್ತಂದ್ರ ಅಂಶ ಏನಾಗುತ್ತೆ ಶೇಕಡಾ ಮಾನ ಆಗುತ್ತೆ. ಹಾಗಾದ್ರ 1/2ರ ಶೇಕಡಾ ಮಾನ ಎಷ್ಟಾಗುತ್ತೆ 50%. ಏನು 50% ಅಂತ ಹೇಗೆ ಕರಿತೀವಿ. ಇದೇ ತರ ಒಂದಿಷ್ಟು ಸುಲಭವಾದ ಎಕ್ಸಾಂಪಲ್ಸ್ ಅದಾವ ನೋಡ್ರಿ. ಇದಕ್ಕ 77/100 ಶೇಕಡಾ ರೂಪಕ್ಕೆ ಯಾವ ರೀತಿ ಬದಲಾಯಿಸಬಹುದು. ಅಂಶ ಸ್ಥಾನದೊಳಗ ಛೇದದ ಸ್ಥಾನದೊಳಗ 100 ಇತ್ತಂದ್ರ ಅಂಶವನ್ನ ಏನಂತ ಕರಿತೇವೆ ನಾವು ಶೇಕಡಾ ಮಾನ ಅಂತ ಹೇಗೆ ಕರಿತೀವಿ. ಹಾಗಾದ್ರ ಇದ್ರ ಉತ್ತರನು ಏನಾಗಿರ್ತದೆ 77% ಆಗಿರ್ತೈತಿ. ಅದೇ ರೀತಿ 80 ಇತ್ತಪ್ಪ, ತಳಗಡೆ 100 ಇತ್ತು, ಇದ್ರ ಪರ್ಸೆಂಟೇಜ್ ಎಷ್ಟು ಅಂತ ಹೇಗೆ ಕೇಳಿದ್ರೆ 80%. 44/100 ಇತ್ತಂದ್ರ 44%, ಹೌದಿಲ್ಲ? ಇದೇ ತರ ಸುಲಭವಾಗಿ ಛೇದದ ಸ್ಥಾನದೊಳಗೆ 100ರನ್ನ ಸುಲಭವಾಗಿ ಪರಿವರ್ತಿಸಕ್ ಸಾಧ್ಯ ಇತ್ತಂದ್ರ ಅದನ್ನ ಯಾವ ರೀತಿ ಮಾಡ್ಬೇಕು, ಕೊಟ್ಟಂತ ಎಷ್ಟು ಭಾಗಗಳಿರ್ತಾವಲ್ಲ ಆ ಭಾಗಗಳ ಎಷ್ಟು ಭಾಗ ಇರ್ತದಲ್ಲ ಅದನ್ನ ಅಂಶ ಮತ್ತು ಛೇದಕ್ಕೆ ಗುಣಿಸ್ಬಿಟ್ಟೇವಂದ್ರ ನಮ್ಗೇನ್ ಬರ್ತೈತಿ ಶೇಕಡ ಬರ್ತೈತಿ. ಇಲ್ಲಿ ಏನ್ ಮಾಡಿದೆ 100ಕ್ಕೆ ಸುಲಭವಾಗಿ ಪರಿವರ್ತಿಸಕ್ ಸಾಧ್ಯ ಇದ್ರ ಈ ರೀತಿ ಮಾಡ್ಬೇಕು. ಅದೇ 100ಕ್ಕೆ ಪರಿವರ್ತಿಸಕ್ ಸಾಧ್ಯ ಆಗ್ಲಿಕ್ಕಂದ್ರ ಅವಾಗ ಯಾವ ರೀತಿ ಮಾಡೋದಂದ್ರ ನೆಕ್ಸ್ಟ್ ನೋಡ್ರಿ. ಏನು ಛೇದವನ್ನ 100ಕ್ಕೆ ಪರಿವರ್ತಿಸಲು ಸಾಧ್ಯವಿಲ್ಲದಿದ್ದಾಗ, ಏನು ಛೇದವನ್ನ 100ಕ್ಕೆ ಸುಲಭವಾಗಿ ಪರಿವರ್ತಿಸಲು ಸಾಧ್ಯ ಇರ್ಲಿಕ್ಕಂದ್ರ ಅವಾಗ ಏನ್ ಮಾಡ್ಬೇಕಪ್ಪ ಅಂತ ಯಾಕೆ ನೋಡೋದಾದ್ರ ಇಲ್ಲ ಒಂದು ಫಸ್ಟ್ ಎಕ್ಸಾಂಪಲ್ ನೋಡ್ರಿ. ಏನಂದ್ರ 3/5ರ ಶೇಕಡಾ ರೂಪ. ಏನು 3/5ರ ಶೇಕಡಾ ರೂಪ ಅಂದ್ರ 3/5 ಐತಿ. ಇದನ್ನ 100ಕ್ಕೆ ಬದಲಾಯಿಸಕ್ಕಾಗತ್ತೆ ನಾವು. ಫಾರ್ ಎಕ್ಸಾಂಪಲ್ ಸೇಮ್ ಅದೇ ವೃತ್ತವನ್ನೇ ತಗೋಣಂತ ಈ ವೃತ್ತದೊಳಗ 5 ಭಾಗಗಳನ್ನಾಗಿ ಮಾಡೋಣಂತ. 1 ಏನ್ ಮಾಡೋಣ ವೃತ್ತವನ್ನ 2 3 4 5 ಈ 5 ಭಾಗಗಳ ಸಮಾಧಾನ ನೋಡ್ರಿ. ಒಂದ್ ಯಾವ್ದೋ ಭಾಗ ಏನಾಗಿರ್ತೈತಿ ಇಲ್ಲಿ ಅದು ವ್ಯತ್ಯಾಸ ಆಗಿರ್ತೈತಿ, ಹೌದಿಲ್ಲ? ಸರಿ ಸಮವಾಗಿ ಮಾಡಕ್ ಬರಲ್ಲ 100ರನ್ನ, ಹೌದಿಲ್ಲ? ಅಂತ ಹೊತ್ನಾಗ ಏನ್ ಮಾಡ್ಬೇಕು 100ಕ್ಕೆ ಕನ್ವರ್ಟ್ ಮಾಡಕ್ ಬರ್ತೈತಿ ಇದನ್ನ 5 ಭಾಗಗಳನ್ನ ನೋಡ್ರಿ. ಯಾವ್ದೇ ಕಾರಣಕ್ಕೂ ಆಗಲ್ಲ, ಹೌದಿಲ್ಲ? 5 ಭಾಗಗಳನ್ನ 100ಕ್ಕೆ ಕನ್ವರ್ಟ್ ಮಾಡಕ್ ಆಗಲ್ಲ. ಅದಕ್ಕೆ ಏನ್ ಮಾಡ್ಬೇಕು ನಾವು ಅಂತ ಸಂಖ್ಯೆಗಳನ್ನ ಇಂಟು 100 ಮಾಡಿಬಿಡ್ಬೇಕು. ಏನು ಇಂಟು 100 ಮಾಡಿಬಿಡ್ಬೇಕು. 3ಅನ್ನ ಏನಂತಿದು 3 × 100/5 ಅಂದ್ರ 300/5. 5 ಒಂದ್ಲೆ 5 6ಲೆ
30 0 0 ಅಂದ್ರೆ ಎಷ್ಟಾತಿದು 60% ಆತು. ಎಷ್ಟು 60% ಆತು. ಹೌದಿಲ್ಲ? ಅದೇ ತರ ಇದಕ್ಕೆ ರಗಡ ಇಂಥವು ಇನ್ನೊಂದಿಷ್ಟು ಎಕ್ಸಾಂಪಲ್ ನೋಡೋಣ. ಇದಕ್ಕೆ ಏನಪ್ಪಾ ಅಂತಂದ್ರ 4/5 ಈ ರೀತಿ ಸಂಖ್ಯೆಗಳೇನಿತ್ತಂದ್ರ 5ನ್ನ ಕನ್ವರ್ಟ್ ಮಾಡಕ್ಕಾಗತ್ತಾ 100ಕ್ಕ? ಆಗಲ್ಲ. 4 ಇತ್ತಂದ್ರೆ ಏನ್ ಮಾಡ್ತಿದ್ವಿ 20 25 ಭಾಗ ಅಂತ ಹೇಳ್ಬಿಡ್ತಿದ್ರಿ. ಅದೇ 5 ಇದ್ದ ಸಲುವಾಗಿ ಇಲ್ಲಿ ನಮ್ಗೆ ಬರ್ಲಾಗೈತೆ. ಅದಕ್ಕೆ ಏನ್ ಮಾಡಕತ್ತೀವಿ ನಾವು 100ರಿಂದ ಗುಣಿಸ್ಬಿಡೋಣ. ಗುಣಿಸ್ದಾಗ ಏನಾಯ್ತು 100 ಗುಣಿಸಿದ್ರೆ 400/5 5 ಒಂದ್ಲೆ 5 8ಲೆ 40 0 0 ಅಂದ್ರೆ ಇದು ಎಷ್ಟು ಬಂತಿದು 80%. ಏನು ಪ್ರತಿಶತ ಅಥವಾ ಪರ್ಸೆಂಟೇಜ್ ಶೇಕಡಾಮಾನ ಅಂತ ಹೇಗೆ ನಾವು ಏನ್ ಮಾಡ್ತೇವೆ ಕರಿತೇವೆ. ಇಂಥವು ಸಾಕಷ್ಟು ಎಕ್ಸಾಂಪಲ್ಸ್ಗಳನ್ನ ನೀವು ಇದ್ರ ಮ್ಯಾಗ ಬಿಡಿಸ್ಬೋದು. 100ಕ್ಕ ಬದಲಾಯಿಸಕ್ ಸಾಧ್ಯ ಇತ್ತಂದ್ರ ಎಷ್ಟು ಭಾಗ ಇರ್ತೈತಲ್ಲ ಅದನ್ನ ಏನ್ ಮಾಡ್ತೇವೆ ನಾವು ಅಂಶ ಛೇದಕ್ ಗುಣಿಸಿದೆ ಅಂದ್ರೆ ಏನ್ ಮಾಡ್ತೈತಿ ಶೇಕಡ ಸಿಗ್ತೈತಿ ನಮಗ್. ಅದೇ ರೀತಿ 100ಕ್ಕೆ ಬದಲಾಯಿಸಕ್ ಸಾಧ್ಯ ಇರ್ಲಿಕ್ಕಂದ್ರ 100ಕ್ಕೆ ಬದಲಾಯಿಸಕ್ ಸಾಧ್ಯ ಇರ್ಲಿಕ್ಕಂದ್ರ ಅವಾಗ ಏನ್ ಮಾಡ್ಬೇಕು ನಾವು ಇಂಟು 100ನ್ನ ಗುಣಿಸ್ಬಿಡ್ಬೇಕು. ಕೊಟ್ಟಂತ ಭಿನ್ನ ರಾಶಿಯ ಸಂಖ್ಯೆಗೆ 100ರಿಂದ ಗುಣಿಸಿದಾಗ ಏನ್ ಸಿಗ್ತೈತಿ ನಮ್ಗ ಶೇಕಡ ಎಷ್ಟು ಅಂತ ಹೇಗೆ ಸಿಗ್ತೈತಿ. 2/3 ಇತ್ತಂದ್ರ 100ಲಿತ್ತ ಗುಣಿಸ್ಬಿಡೋದು. ಅಂದ್ರ 2 × 100 200 ಡಿವೈಡೆಡ್ ಬೈ 3 3 ಒಂದ್ಲೆ 3 4ಲೆ 3 6ಲೆ 18 ಎಷ್ಟು ಉಳಿತು 2 ಉಳಿತು. ಅದು ಮುಂದೆ 0 ಐತಿ. ಹೊಳ್ಳಿ ಮತ್ತ 6 ಹೊಳ್ಳಿ ಮತ್ತ ಎಷ್ಟು 2 ಉಳಿತೈತಿ 66%. ಹಿಂಗ 6 ಕಂಟಿನ್ಯೂ ಹೋಗೋದು ಸಲುವಾಗಿ ಏನ್ ಮಾಡ್ತೇವೆ 66.66% ಈ ರೀತಿ ಬರ್ಕೋತ ಹೋಗ್ತೇವೆ. ಹೌದಿಲ್ಲ? 100ಕ್ಕ ಬದಲಾಯಿಸಕ್ ಬಂತಂದ್ರೆ ಹೆಂಗ ಅನ್ನೋದು ಗೊತ್ತಾಯ್ತು. ಅದೇ ರೀತಿ 100ಕ್ಕೆ ಪರಿವರ್ತಿಸಲು ಸಾಧ್ಯವಿಲ್ಲದಾಗ್ನು ಯಾವ ರೀತಿ ಭಿನ್ನ ರಾಶಿಯ ಸಂಖ್ಯೆಗಳನ್ನ ಶೇಕಡಾ ಕ್ರಮಕ್ಕೆ ಬದಲಾಯಿಸೋದು ಗೊತ್ತಾಯ್ತು. ಇದನ್ನೇನು ಭಿನ್ನ ರಾಶಿಯ ಸಂಖ್ಯೆ 100ಕ್ಕೆ ಬದಲಾಯಿಸಕ್ ಬರ್ಲಿಕ್ಕಂದ್ರ ಇಂಟು 100 ಮಾಡಿಬಿಟ್ಟೆ ಅಂದ್ರೆ ಏನಾಗುತ್ತೆ ಸುಲಭವಾಗಿ ಕಂಡು ಹಿಡಿಬಹುದು. ಹೌದಾ? ಅದೇ ರೀತಿ ಛೇದದ ಸ್ಥಾನದೊಳಗ 100ಕ್ಕಿಂತ ಜಾಸ್ತಿ ಇತ್ತಂದ್ರ ಏನು 100ಕ್ಕಿಂತ ಜಾಸ್ತಿ ಇತ್ತಂದ್ರ ಅವಾಗ ಏನ್ ಮಾಡೋಣಪ್ಪ ಅಂತ ಹೇಗೆ ನೋಡೋದಾದ್ರ ನೋಡ್ರಿ 100ಕ್ಕಿಂತ ಜಾಸ್ತಿ ಇತ್ತಂದ್ರ ಏನು 100ಕ್ಕಿಂತ ಜಾಸ್ತಿ ಇತ್ತಂದ್ರ ಅವಾಗ ಏನ್ ಮಾಡ್ಬೋದು ಅಂತ ಹೇಗೆ ನೋಡೋಣ. ಏನು ಒಂದು ಎಕ್ಸಾಂಪಲ್ ನೋಡ್ರಿ. ಏನೈತಿ 7/1000 ಐತಿ. ಹೌದಾ? 7/1000 ಐತಿ. ಇದನ್ನ ಶೇಕಡಾ ರೂಪಕ್ಕೆ ಪರಿವರ್ತಿಸೋದು ಯಾವ್ದಂತ ರೀತಿ ಅಂತ ನೋಡ್ರಿ. 7/1000ಕ್ಕ 100ರಿಂದ ಗುಣಿಸ್ಬಿಡೋಣ. 7/1000 ಐತಪ್ಪ. ಇದಕ್ಕ 100ರಿಂದ ಗುಣಿಸ್ಬಿಡೋದು ಅಂದ್ರ ಈ 0 ಹೋಯ್ತು, ಈ 0 ಹೋಯ್ತು. ಉಳಿದಿದ್ದೇನು 7/10. ಈ 7/10ನ್ನ ಇದು ಯಾವುದು ಭಿನ್ನ ರಾಶಿ ರೂಪದೊಳಗನ ಐತಿ. ಇದನ್ನ ಹೊಳೆ ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಬೇಕೈತಿ. ನಾವು ಏನು ಶೇಕಡಾ ಕ್ರಮಕ್ಕ ಬದಲಾಯಿಸ್ಬೇಕೈತಿ. ಅವಾಗ ಏನಾಗುತ್ತೆ 10 ಛೇದವನ್ನ ಅಂಶವನ್ನ ಛೇದದಿಂದ ಏನ್ ಮಾಡ್ಬೇಕು ಭಾಗಿಸ್ಬಿಡೋನು. 7ನ್ನ 10ರಿಂದ ಭಾಗಿಸ್ರಿ. ಹೋಗ್ಲಾರ್ಕೇನು ಪಾಯಿಂಟ್ ಕೊಟ್ಕೆ 0 ಇಳಿಸ್ಬೋದ್ರಿ. 10 7 70 0 0 ಅಂದ್ರೆ ಎಷ್ಟು ಬಂತು ಇಲ್ಲಿ ಇದು 0.7. ಇದನ್ನೇನು ಶೇಕಡ ಅಂತ ಹೇಗೆ ಕರಿತೀವಿ. ಅಂದ್ರ 7/1000 ಶೇಕಡ ಎಷ್ಟಾತಿಲಿ 7/1000 ಶೇಕಡ ಎಷ್ಟಾತಿಲಿ 0.7 ಅಂತ ಹೇಗೆ ಕರಿತೇವೆ. ಇಂಥವು ರಗುಡ್ ಸಂಖ್ಯೆಗಳನ್ನು ನೀವು ಬಿಡಿಸ್ತಾ ಹೋಗ್ಬೋದು ಬೇಕಾದಂಗೆ ಸುಲಭವಾಗಿ. ಡೈರೆಕ್ಟ್ ಬಿಡಿಸ್ಬೋದು. 8/1000 ಇತ್ತಂದ್ರ ಇಂಟು 100 ಮಾಡಿಬಿಡ್ರಿ 2 ಹೋಯ್ತು. ಉಳಿದ 10 ಅಂದ್ರ 0.82%. ಇಂಥವು ಬೇಕಾದಷ್ಟು ಸಂಖ್ಯೆಗಳನ್ನ ನೀವು ತಗೊಂಡ್ಕೆ ಬಿಡಿಸ್ತಾ ಹೋಗ್ಬೋದು. ಅದೇ ರೀತಿ ಮೇಲೆ 80% ಇತ್ತಪ್ಪ. ಏನು 80 ಇತ್ತು. 80/1000 ಈ ರೀತಿ ಭಿನ್ನ ರಾಶಿಯ ಸಂಖ್ಯೆ ಇತ್ತಂತಂದ್ರ ಈ ರೀತಿ ಸಂಖ್ಯೆ ಇತ್ತಂದ್ರ ಅವಾಗ ಏನ್ ಮಾಡ್ತೀರಿ ನೀವು 100ರಿಂದ ಗುಣಿಸ್ಬಿಡುದು. 2 ಹೋಯ್ತು. ಉಳಿದಿದ್ದೇನಿಲ್ಲಿ ಇದಕ್ಕ ಈ 0 ಹೋಯ್ತು. ಇದನ್ನ ಎಷ್ಟು ಅಂತ ಕರಿತೀವಿ 8%. ಎಷ್ಟು 8% ಅಂತ ಹೇಗೆ ನಾವು ಕರಿತೇವೆ. ಹೌದಿಲ್ಲ? ಅಂದ್ರ 10ಕ್ಕೆ 8 ಭಾಗ. ಇಲ್ಲೇ ಒಂದು 0 ಹೋದಾಗ 10ರೊಳಗ ಎಷ್ಟು 10ಕ್ಕೆ 8 ಭಾಗ ಅಂತ ಹೇಗೆ ಕರಿತೇವೆ. ಏನು 10ಕ್ಕೆ 8 ಭಾಗ ಅಂತ ಹೇಗೆ ಕರಿತೇವೆ. ಇದುವರೆಗೆ ಏನ್ ಮಾಡಿದೆ ನಾವು
ಭಿನ್ನರಾಶಿ ಸಂಖ್ಯೆಗಳನ್ನ ಶೇಕಡಾ ಕ್ರಮಕ್ಕೆ ಯಾವ ರೀತಿ ಬದಲಾಯಿಸೋದು ಗೊತ್ತೈತಿ. ಅದೇ ತರ ಈಗ ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರ ದಶಮಾಂಶ ಸಂಖ್ಯೆಗಳಿರ್ತಾವ. ದಶಮಾಂಶ ಸಂಖ್ಯೆಗಳಂದ್ರೇನು? ಬಿಡಿಯ 10ನೇ ಒಂದು ಭಾಗವನ್ನ ನಾವ್ ಏನಂತ ಕರಿತೇವೆ? ದಶಮಾಂಶ ಅಂತ ಹೇಗೆ ಕರಿತೇವೆ. ಹಾಗಾದ್ರ ದಶಮಾಂಶ ಸಂಖ್ಯೆಗಳನ್ನ ಶೇಕಡಾ ಕ್ರಮಕ್ಕೆ ಯಾವ ರೀತಿ ಬದಲಾಯಿಸೋದು ಅಂತ ಹೇಗೆ ನೋಡೋಣಂತ. ಏನು? ದಶಮಾಂಶ ಸಂಖ್ಯೆಗಳನ್ನ ಶೇಕಡಾ ಕ್ರಮಕ್ಕ ಯಾವ ರೀತಿ ಬದಲಾಯಿಸಬಹುದು ಅಂತ ಹೇಗೆ ಈ ಸದ್ದ ನೆಕ್ಸ್ಟ್ ನೋಡೋಣಂತ. ನೋಡ್ರಿ ಏನೈತಿ?